ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ವಿದ್ಯಾದಾಯಿನಿ ಸಭಾ ಮುಂಬೈ ಮತ್ತು ತುಳು ಧರ್ಮ ಸಂಶೋಧನಾ ಕೇಂದ್ರ ಪೇರೂರು ಇದರ ಜಂಟಿ ಆಯೋಜಕತ್ವದಲ್ಲಿ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮ ಹಾಗೂ ಪೇರೂರು ತುಳು ಧರ್ಮ ಸಂಶೋಧನಾ ಕೇಂದ್ರದ ವತಿಯಿಂದ ಪ್ರತಿ ವರ್ಷ ದಿವಂಗತರಾದ ಪೇರೂರು ರುಕ್ಕು ಪೂಜಾರ್ತಿ, ಪೇರೂರು ಬಾಗಿ ಪೂಜಾರ್ತಿ, ಪೇರೂರು ಲೆಚ್ಚು ಪೂಜಾರ್ತಿ ಅವರ ಸ್ಮರಣಾರ್ಥ ಕೊಡಮಾಡುವ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಕೋಟೆ ಮುಂಬಯಿಯ ಮೋದಿ ಸ್ಟ್ರೀಟ್ನ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲಾ ವಠಾರದಲ್ಲಿ ಏಪ್ರಿಲ್ 11ರಂದು ಸಂಜೆ ಜರುಗಿತು. ಮೊದಲಿಗೆ ದೀಪ ಬೆಳಗಿ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ವಿದ್ಯಾದಾಯಿನಿ ಸಭಾದ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಶಾಂತಿ ಸ್ವಾಗತಿಸಿದರು. ಶತಮಾನೋತ್ಸವಕ್ಕೆ ಶಾಲೆಯನ್ನ ನಾವು ಇವತ್ತು ನೀಡಿದ್ದೇವೆ. ಇನ್ನು ಮುಂದೆ ಶತಮಾನೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಅದಕ್ಕೆ ಕೇವಲ ಇಂದು ಭಕ್ತಿ ಹೊತ್ತಿಸಿ ಚಾಲನೆ ಮಾಡಿದ್ದಷ್ಟೇ. ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಬೇಕು, ಇದನ್ನು ಪ್ರಚಾರ ಇನ್ನು ಆಗಬೇಕು. ಅದಕ್ಕೋಸ್ಕರ ಈ ಏಪ್ರಿಲ್ ತಿಂಗಳಲ್ಲಿ ಎಲ್ಲರೂ ಅವರವರ ಕೆಲಸ ಕಾರ್ಯಗಳು ಇರುವಂತಹ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಅಸಾಧ್ಯ. ಬಂದವರು ನಮ್ಮವರು. ಇನ್ನು ಮುಂದೆ ಇದರೆಲ್ಲ ಜವಾಬ್ದಾರಿಯನ್ನ, ಶಾಲೆಯ ಶತಮಾನೋತ್ಸವದ ಜವಾಬ್ದಾರಿಯನ್ನ ಪ್ರಕಾಶ್ ಮುಡಿವಿದ್ರಿ ಶಾಲಾಧಿಕಾರಿ ಹಾಗೂ ಮುಖ್ಯೋಪಾಧ್ಯಾಯರಾದಂತಹ ಪ್ರಕಾಶ್ MR ಅವರ ಹೆಗಲ ಮೇಲೆ ನಾವೆಲ್ಲರೂ ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ಶಾಲೆಯ ಏನು ಜವಾಬ್ದಾರಿ ಇದ್ರು ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ರು, ವಿದ್ಯಾದಾಯಿನಿ ಸಭೆಯ ಶತಮಾನೋತ್ಸವನ್ನ ನಾವು ಒಳ್ಳೆ ರೀತಿ ಅಚ್ಚುಕಟ್ಟಿನಿಂದ ಮಾಡಿದ್ದೇವೆ. ಇನ್ನು ಮುಂದೆ ಶಾಲೆಯ 100ನೇ ವರ್ಷದ ಜವಾಬ್ದಾರಿಯನ್ನ ಪ್ರಕಾಶ್ ಚಂದ್ರ ಹಾಗೂ ಪ್ರಕಾಶ್ ಮೂಡಿತಿರಿ ಅವರ ಹೆಗಲ ಮೇಲೆ ಹಾಕುವ. ನಾವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಿ ವಿದ್ಯಾದಾಯಿನಿ ಸಭೆಯ ಇನ್ನಷ್ಟು ಆ ಚಾಲನೆಯಲ್ಲಿ ಭಾಗಿಯಾಗಿ ಒಳ್ಳೆ ರೀತಿಯಿಂದ ನಡೆಸುವ ದೇವರಲ್ಲಿ ಪ್ರಾರ್ಥನೆ. ಸಭಾದ ಗೌರವ ಅಧ್ಯಕ್ಷ JM ಕೋಟ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯು 106 ವರ್ಷಗಳ ಹಿಂದೆ ಹುಟ್ಟಿದೆ. 101 ಅಕ್ಟೋಬರ್ 1920ರಲ್ಲಿ ಈ ಸಂಸ್ಥೆಯ ಜನನವಾಗಿದೆ. ಆಗ PM ಅಮೀನ್, CA ಕೋಟ್ಯಾನ್, S ಮಹಿಂದಾ ಇವರೆಲ್ಲ ವಿದ್ಯಾದಾಯಿನಿ ಎಂಬಂಥ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಇದರಲ್ಲಿ ಆ್ಯಕ್ಚುಲಿ ಇದು ಬಿಲ್ಲವ ಸಂಸ್ಥೆಯಾಗಿಯೂ ಶುರುವಾಗಿತ್ತು. ಆದರೆ ಇದನ್ನು ಖಾಲಿ ಬಿಲ್ಲವರಿಗಾಗಿ ಸೀಮಿತವಾಗಿರದೆ ಇದೊಂದು ವಿದ್ಯಾಸಂಸ್ಥೆಯಾಗಿ ಬೆಳೆಯಬೇಕೆಂಬ ಉದ್ದೇಶದಿಂದ ಇದರಲ್ಲಿ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲೆಯನ್ನು ಆ ಸಮಯದಲ್ಲಿ 1926ರಲ್ಲಿ ಈ ಕೆನರಾ ವಿದ್ಯಾದಾಯಿನಿ ಶಾಲೆಯನ್ನು ಸ್ಥಾಪನೆ ಮಾಡಿದರು. ನಾವು ಈಗಲೂ ವಿದ್ಯಾದಾಯಿನಿ ಸಭಾ ಬಿಲ್ಲವ ಸಂಸ್ಥೆ. ಇದರಲ್ಲಿ ಇದ್ದಂಥ ಸದಸ್ಯರೆಲ್ಲರೂ ಬಿಲ್ಲವರೇ, ಕಮಿಟಿಯಲ್ಲಿ ಇದ್ದವರು ಸಹ ಬಿಲ್ಲವರೇ. ಆದರೆ ನಾವು ಎಲ್ಲಿಯೂ ಬಿಲ್ಲವರಂತ ನಾವು ಸಬ್ಲಿಕ್ನಲ್ಲಿ ತೋರಿಸುವುದಿಲ್ಲ. ಯಾಕಂದರೆ ಇದು ವಿದ್ಯಾಸಂಸ್ಥೆ. ಇದಕ್ಕೆ ವಿದ್ಯೆ ಸಂಸ್ಥೆಯಾಗೇ ಬೆಳೆಯಬೇಕು ಇದು ಅಂತ ಉದ್ದೇಶದಿಂದ ಹಲವಾರು ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೇವೆ. ಈಗಲೂ ಅದು ನಡೀತಾ ಇದೆ. 19/10/223ರಲ್ಲಿ 100 ವರ್ಷದ ಆಚರಣೆಯನ್ನು ನಾವು ಬಿಲ್ಲವರ ಭವನದಲ್ಲಿ ಆಚರಿಸಿದ್ದೇವೆ. ಈಗ 6 ವರ್ಷ ಕಳೆದು ಹೋಯಿತು. ಈಗ ಪುನಃ ಶಾಲೆಯ 100 ವರ್ಷವನ್ನು ನಾವು ಆಚರಿಸಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆಲ್ಲ ನಿಮ್ಮ ತುಂಬು ಹೃದಯದ ಸಹಕಾರ ಇರಬೇಕು ಅಂತ ಅದು ನಾನು ಪುನಃ ಹೇಳುವ ಅಗತ್ಯ ಇಲ್ಲ. ಎಲ್ಲ ವಿದ್ಯಾಪ್ರೇಮಿಗಳು ಇಲ್ಲಿ ಒಟ್ಟಾಗಿದ್ದರಿಂದ ಎಲ್ಲರಿಗೂ ಈಗಲೇ ನಾವು ಆಮಂತ್ರಣ ಕೊಡ್ತೇವೆ. ನಿಮ್ಮ ಪ್ರೋತ್ಸಾಹ ನಮಗೆ ಭಾಳ ಅಗತ್ಯ. ನಮ್ಮ ಶಾಲೆಯು ಬಹುಶಃ 1926ರಲ್ಲಿ ಇದು ಬಹುಶಃ ಅಲ್ಲ 26ರಲ್ಲಿ ಇದು ಪ್ರಾರಂಭವಾಗಿದೆ. ಈಗ ಈ ವರ್ಷ ಅದರದ್ದು 100 ವರ್ಷ ಆಗ್ತಾ ಇದೆ. ಈ 100 ವರ್ಷವನ್ನು ಆಚರಿಸುವಾಗ ಇದಕ್ಕೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು, ಈ ಸಂಸ್ಥೆಯದ್ದು ಮತ್ತು ಶಾಲೆಯದ್ದು ಅವರೆಲ್ಲರೂ ಸೇರಿ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಂತ ನನ್ನ ಕಳಕಳಿ. ವಿದ್ಯಾದಾಯಿನಿ ರಾತ್ರಿ ಶಾಲಾ ಮುಖ್ಯೋಪಾಧ್ಯಾಯ ಪ್ರಕಾಶ್ ಚಂದ್ರ MR ಬಂಗೇರ ಅಂದಿನಿಂದ ಇಂದಿನ ತನಕ ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ಮಾತನಾಡಿದರು. ಈ ಶಾಲೆ
ಇದೇ ಪರಿಸರದಲ್ಲಿ ಮಿಂಟ್ ರೋಡಿನಲ್ಲಿ 100 ವರ್ಷಗಳ ಹಿಂದೆ ಸ್ಟಾರ್ಟ್ ಆಯಿತು. ಆದರೆ ಈ ಶಾಲೆ ಸ್ಟಾರ್ಟ್ ಆಗುವ ಮೊದಲೇ ಇಂದಿನ ಹುಟ್ಟುಹಬ್ಬವನ್ನು ಆಚರಿಸಿರುವಂತಹ ಜ್ಯೋತಿಬಾ ಫುಲೆ ಅವರು ಪೂನಾದಲ್ಲಿ ರಾತ್ರಿ ಶಾಲೆಗಳ ಪ್ರಾರಂಭವನ್ನು ಮಾಡಿದರು. ಆ ಪರಂಪರೆಯನ್ನು ನಮ್ಮ ಊರಿನಿಂದ ಬಂದಂತಹ ನಮ್ಮ ಜನ 1.5 ಶತಮಾನದ ಹಿಂದೆ ಮುಂಬೈಗೆ ಬಂದಿದ್ದರು. ಅವರು ಹಗಲಲ್ಲಿ ಕೆಲಸವನ್ನು ಮಾಡಿ ರಾತ್ರಿಯಲ್ಲಿ ಶಿಕ್ಷಣವನ್ನು ನಮ್ಮ ಮಾತೃಭಾಷೆಯಲ್ಲಿ ಪಡಿಬೇಕೆನ್ನುವಂಥ ಉದ್ದೇಶದಿಂದ ರಾತ್ರಿ ಶಾಲೆಗಳನ್ನು ಪ್ರಾರಂಭಿಸಿದರು. ಅದರಲ್ಲಿ ಮುಖ್ಯವಾಗಿ ನೋಡುವಂಥದ್ದು ಮೊಗವೀರ ಸಮಾಜದವರು. ಅವರು ಮೊದಲ ರಾತ್ರಿ ಶಾಲೆಯನ್ನು ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿದರು. ಈ ಶಾಲೆ ಇದೇ ಬಿಲ್ಡಿಂಗ್ನಲ್ಲಿ ಹಲವಾರು ರಾತ್ರಿ ಶಾಲೆಗಳು ಇದ್ದಂತಹ ಶಾಲೆಯಲ್ಲಿ ಗುರುನಾರಾಯಣ ನೈಟಸ್ ಇರ್ಬೋದು, ಯಂಗ್ಮ್ಯಾನ್ಸ್ ಇರ್ಬೋದು, ಬಾಂಬೆ ಫೋರ್ಟ್, ಮದರ್ ಇಂಡಿಯಾ, ಯಂಗ್ಮ್ಯಾನ್ಸ್ ಇದೆಲ್ಲವೂ ಈ ಪರಿಸರದಲ್ಲಿ ಇದ್ದದ್ದು. ಆ ಸಂದರ್ಭದಲ್ಲಿ ನಮ್ಮ ಕೊಲಂಬಾ ಏರಿಯಾದಲ್ಲಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಇತ್ತು. ಅಲ್ಲಿಯ ಜನರ ಬೇಡಿಕೆಗಾಗಿ ನಮ್ಮ ಶಾಲೆಯನ್ನು ಮಿಂಟ್ ರೋಡ್ನಿಂದ ಕೊಲಂಬಾಕ್ಕೆ ನಾವು ಶಿಫ್ಟ್ ಮಾಡಿದೆವು. ಅಲ್ಲಿ 1954ರ ಸಂದರ್ಭದಲ್ಲಿ. ಅದರ ನಂತರ ಜನಸಂಖ್ಯೆ ಕನ್ನಡ ಜನ ಕಡಿಮೆ ಆದಂತೆ ನಮ್ಮ ಕ್ಯಾಪಿಟಲ್ ಟಾಕೀಸ್ನ ಹಿಂಬದಿಯಲ್ಲಿರುವಂತಹ ಬಾರ್ಡಾ ಬಿಲ್ಡಿಂಗಿಗೆ ನಾವು ಶಿಫ್ಟ್ ಆದೆವು. ಒಟ್ಟು 45 ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ನಾವು ನಮ್ಮ ಕೆನರಾ ವಿದ್ಯಾದಾನಿ ರಾತ್ರಿ ಶಾಲೆಯನ್ನು ನಡೆಸಿದೆವು. ಆದರೆ ಅಲ್ಲಿ 15 ವರ್ಷಗಳ ಹಿಂದೆ ಅಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆದಂತಹ ಸಂದರ್ಭದಲ್ಲಿ ಕಮರ್ಷಿಯಲೈಸೇಷನ್ಗೆ ಅವರು ಹೋಗಿ ನಮ್ಮ ರಾತ್ರಿ ಶಾಲೆಗೆ ಕೇವಲ 250 ರೂಪಾಯಿ ಇದ್ದಂತಹ ಬಾಡಿಗೆಯನ್ನು 25,000 ರೂಪಾಯಿ ಮಾಡಿದರು. ತಿಂಗಳಿಗೆ 25,000 ಕೊಡಬೇಕು ಅಂತ ಹೇಳಿದಾಗ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಶಾಲೆಯನ್ನು ಬಂದ್ ಮಾಡೋದು ಬೇಡ, ನಮ್ಮ ಯಾರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ, ದಾನಿಗಳಿದ್ದಾರೆ, ಅವರಿಂದ ನಾವು ಹಣವನ್ನು ತಗೊಂಡು ಆ ಬಾಡಿಗೆಯನ್ನು ಕೊಡುವ ಅಂತ ಹೇಳ್ಕೊಂಡು ಹಾಗೆ 1 ವರ್ಷಗಳ ಕಾಲ ನಾವು 25,000 ರೂಪಾಯಿ ಹಾಗೆ ನಾವು ಬಾಡಿಗೆಯನ್ನು ಕೊಟ್ಟೆವು. ಆದರೆ 1 ವರ್ಷ ಆದದೇ ತಡ ನಮ್ಮನ್ನು ಹಳೆ ಬಾರ್ಡಾ ಸ್ಕೂಲಿಂದ ಹೊಸ ಬಾರ್ಡಾ ಸ್ಕೂಲಿಗೆ ಶಿಫ್ಟ್ ಮಾಡಿದ್ರು. ನೀವು ಇನ್ನು 25,000 ಅಲ್ಲ 30,000 ಕೊಡಬೇಕು ಅಂತ ಹೇಳ್ಕೊಂಡು ಆ 30,000ವನ್ನು ಸಹ ನಮ್ಮ ವಿದ್ಯಾದಾಯಿನಿ ಸಭಾದವರು ಕೊಟ್ಟರು. ಯಾಕಂತ ಹೇಳಿದ್ರೆ ಒಂದೇ ಒಂದು ಕಾರಣ, ನಮ್ಮ ಶಾಲೆಗೆ ಬಂದಂಥ ನಮ್ಮನ್ನು ಬಂದಂತಹ ಮಕ್ಕಳಿಗೆ ವಿದ್ಯೆಯಿಂದ ಅವರು ವಂಚಿತರಾಗಬಾರ್ದು. ತಿಂಗಳ ನಂತರ 30,000 ನಾವು ಬಾಡಿಗೆಯನ್ನು ಕೊಟ್ಟೆವು. ಆಮೇಲೆ ಅಕ್ಟೋಬರ್ ಬರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಈ ಕಬೋರ್ಡ್ಗಳನ್ನು ಹೊರಗೆ ಹಾಕಿ ಬೀಗ ಹಾಕಿಬಿಟ್ರು, ನಿಮ್ಗಿನ್ನು ಶಾಲೆ ಇಲ್ಲ ಅಂತ ಹೇಳ್ಕೊಂಡು. ನಮ್ಮಲ್ಲಿ ಆ ಸಂದರ್ಭದಲ್ಲಿ ಇಡೀ ಮುಂಬೈಯಲ್ಲಿ ಹಗಲು ಶಾಲೆಯಲ್ಲಿ ಸಹ ಡಿವಿಷನ್ ಇರಲಿಲ್ಲ. AP ನಮ್ಮ ಶಾಲೆಯಲ್ಲಿತ್ತು. 8th ಸ್ಟ್ಯಾಂಡರ್ಡಲ್ಲಿ 42 ಮತ್ತು 43 ಮಕ್ಕಳು, 9th ಸ್ಟ್ಯಾಂಡರ್ಡಲ್ಲಿ 52 ಮತ್ತು 55 ಮಕ್ಕಳು, 10ನೇ ಕ್ಲಾಸಲ್ಲಿ 65 ಮಕ್ಕಳು, 5, 6, 7 ಒಟ್ಟು ಸೇರಿ 274 ಮಕ್ಕಳು ನಮ್ಮಲ್ಲಿತ್ತು. ನಮ್ಮ ಸೆಕ್ರೆಟರಿ ಆಗಿದ್ದಂತಹ KM ಕೋಟ್ಯಾನ್ ಮತ್ತು JM ಕೋಟ್ಯಾನ್ ಇವರ ಸತತ ಪರಿಶ್ರಮದಿಂದಾಗಿ ಮೊದಲಿಗೆ ನಾವು ಕನ್ನಡ ಭವನದಲ್ಲಿ ಕೆಲವು ಸಮಯ ನಮ್ಮ ಶಾಲೆಯನ್ನು ನಡೆಸಿದೆವು. ಅದರ ನಂತರ ಆರ್ಯ ಸಮಾಜದಲ್ಲಿ ನಡೆಸಿದೆವು. ಅದರ ನಂತರ ನಮ್ಮ ಜಾಗೃತಿ ಬಳಗ, ಬಿಲ್ಲವ ಜಾಗೃತಿ ಬಳಗದ ಆಫೀಸ್ನಲ್ಲಿ ಸ್ವಲ್ಪ ಸಮಯದವರೆಗೆ ಅಲ್ಲಿ ತರಗತಿಯನ್ನು ನಡೆಸಿದೆವು. ಅದಕ್ಕಿಂತ ಜಾಸ್ತಿಯಾಗಿ ಕೊನೆಯ ಸಂದರ್ಭದಲ್ಲಿ ನಮ್ಮ ಶಾಲೆ ಮುಚ್ಚುತ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲದಿದ್ದರು, ಮದರ್ ಇಂಡಿಯಾ ರಾತ್ರಿ ಶಾಲೆಯ ಹಳೆ ವಿದ್ಯಾರ್ಥಿ, ಬಾಂಬೆಯ ಸುಪ್ರಸಿದ್ಧ ಮೀನಿನ ಊಟದ ಸ್ಪೆಷಲ್ ರೆಸ್ಟೋರೆಂಟ್ ಮಹೇಶ್ ಲಂಚು ಅದರ ಮಾಲೀಕರಾಗಿದ್ದಂಥ ಸೂರು ಕರ್ಕೇರ, ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ನಾನು ಈ ಶಾಲೆಗೆ ಸೇರಿ 28 ವರ್ಷ ಆಯಿತು. 28 ವರ್ಷದಿಂದ ಸಹ ಅವರ ಸಹಾಯ ನಮಗೆ ಮರೀಲಿಕ್ಕಾಗಲಿಲ್ಲ. ಅಂತಹ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಅವರು ತಮ್ಮ ಗೋಡನ್ನಲ್ಲಿ ಶಾಲೆಯ ರೀತಿಯ ವ್ಯವಸ್ಥೆಯನ್ನು ಮಾಡಿ ಶಾಲೆ ಮುಚ್ಚದಂತೆ ನೋಡಿಕೊಂಡ್ರು. ನಾವು ನಮ್ಮ ಆಫೀಸ್ ಆದಂತಹ ವಿದ್ಯಾದಾಯಿನಿ ಸಭಾದಲ್ಲಿ ನಾವು ಸ್ವಲ್ಪ ಸಮಯ ಶಾಲೆಯನ್ನು ನಡೆಸಿದೆವು. ಶಾಲೆ ನಾವು ನಡೆಸ್ತಾ ಬಂದೆವು. ಕೊನೆಗೆ ನಮ್ಮ ಈ ಬಾರ್ಡಾ ಹೈಸ್ಕೂಲ್ ಅಲ್ಲಿಂದ ನಮ್ಮನ್ನು ಹೊರಗಾಕಿದಂಥ ಸಂದರ್ಭದಲ್ಲಿ
ನಮ್ಮ ಮ್ಯಾನೇಜ್ಮೆಂಟಿನವರು ಕಡಿಮೆ ಅಂತಾರೆ. ಇಲ್ಲಿರುವಂಥ ಎಲ್ಲ ಪೊಲಿಟಿಷಿಯನ್ಸ್, ಬಾಲಾ ಸಾಹೇಬ್ ಠಾಕ್ರೆ ಆಗಿರ್ಬೋದು, ಅಥವಾ ಅಟಲ್ಜಿ ಇವರು ಅಟೋಳೆ ಸಾಹೇಬ್ ಆಗಿರ್ಬೋದು, ಅಥವಾ ಸನಾಪ್ ಆಗಿರ್ಬೋದು, ಪ್ರತಿಯೊಬ್ಬ MLA ಆಗಲಿ MP ಆಗಲಿ ಅಥವಾ ಯಾರೆಲ್ಲ ಮೇನ್ ಇದ್ದಾರೆ ಪ್ರತಿಯೊಬ್ಬರ ಹತ್ರ ಮಾತಾಡಿದ್ರು ಸಹ ನಮಗೆ ಮುನ್ಸಿಪಾಲ್ಟಿಯಲ್ಲಿ ಈ ಅವಕಾಶ ಸಿಗಲಿಲ್ಲ. ಯಾಕಂದರೆ 2 ವರ್ಷಗಳ ಕಾಲ ಒಂದೇ AB ವಾರ್ಡ್ ಇರ್ಬೋದು, ಅಥವಾ ನಮ್ಮ ಮೇನ್ ಮುನ್ಸಿಪಾಲ್ಟಿ ಆಫೀಸ್ ಇರ್ಬೋದು, ಅಥವಾ ಪರೇಲ್ ಆಫೀಸ್, ಅಥವಾ ನಮ್ಮ ಕರಿ ರೋಡ್ನ ಆಫೀಸ್, ಇಲ್ಲಿಗೆಲ್ಲವೂ ನಾವು ಪ್ರತಿ ದಿನ ಹೋದಾಗ ಹೋಗಬೇಕಿತ್ತು. ನಾನು ಕಡಿಮೆ ಅಂತಾರೆ 200 ಸಲ ಆದರೂ ಅಲ್ಲಿ ಹೋಗಿದ್ದೇನೆ, 250 ಸಲ. ಆದರೆ ನನ್ನ ಕೆಲಸ ಏನೂ ಅಲ್ಲ. ಅದಕ್ಕಿಂತ ಜಾಸ್ತಿ ಇಲ್ಲಿ ಕನ್ನಡ ಭವನದಲ್ಲಿ ಬೆಳಗಿನಿಂದ ಮಧ್ಯಾಹ್ನ ತನಕ ಟೀಚಿಂಗ್ ಮಾಡಿ, ಅಲ್ಲಿಂದ AB ವಾರ್ಡಿಗೆ ಬಂದು, ಅಲ್ಲಿಂದ ಆ ಫೈಲನ್ನು ಹಿಡ್ಕೊಂಡು ಕರಿ ರೋಡಿಗೆ ಹೋಗಿ, ಕರಿ ರೋಡಿಂದ ಪರೇಲ್ ಆಫೀಸಿಗೆ ಹೋಗಿ, ಪರೇಲ್ ಆಫೀಸಿಂದ ಪುನಃ ಇಲ್ಲಿ ತಂದು ಪುನಃ ರಾತ್ರಿ ಶಾಲೆ ಮಾಡಿ ಪುನಃ ಮನೆಗೆ ಹೋಗ್ತಿದ್ದವರು ಕಡಿಮೆ ಅಂತಾರೆ 300ಕ್ಕಿಂತ ಜಾಸ್ತಿ ಸಲ ಅವರು ಈ ಆಫೀಸಿಗೆ ಹೋಗಿದ್ದಾರೆ. ಹಾಗಾಗಿ ಈ ನಮ್ಮ ಬಿಲ್ಡಿಂಗ್ ನಮಗೆ ಸಿಗಲಿಕ್ಕೆ ಮೇನ್ ಕಾರಣ ನಮ್ಮ ಚಿಕ್ಕಣ್ಣ. ಅದು ಅಲ್ಲದೆ ಪ್ರತಿಯೊಂದು ರೆಕಾರ್ಡ್ ಕೊಟ್ಟಂತಹ KM ಸರ್. ಯಾಕಂದರೆ ಆ ರೆಕಾರ್ಡ್ ಸಿಕ್ಕಿದ್ರಿಂದ ನಮಗೆ ಈ ಜಾಗ ಸಿಗ್ಲಿಕ್ಕೆ ಸಾಧ್ಯ. ತುಳು ಧರ್ಮ ಸಂಶೋಧನಾ ಕೇಂದ್ರ ಪೇರೂರು ಇದರ ಅಧ್ಯಕ್ಷ ಪೇರೂರು ಜಾರು ಅವರು ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯ ಬಗ್ಗೆ ವಿವರ ನೀಡಿದರು. Today we are giving the Savitribai Phule Prashasti. We are told about Sharada Devi. That's your belief. But Phule couple made for each other couple. The Phule couple denied the Sharada. They thought Sharada not given education to us. So they denied Sharada and they themselves started schools. 150 years back they started the schools. In 1948, 1848, 1853, 1860 they started several schools. ಅವ್ರ ಮೇಲೆ ಸಗಣಿ ಎಸಿದ್ರು, ಅವ್ರ ಮೇಲೆ ಕೊಳತೆ ಟೊಮೆಟೊ ಎಸಿದ್ರು, ಹೀಗೆಲ್ಲ ಬೇಕಾದಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಶಾಲೆಗಳನ್ನು ನಡೆಸಿದ್ರು, ಶಿಕ್ಷಣಗಳನ್ನು ಕೊಟ್ಟರು. ಹಾಗಾಗಿ ನಿಮ್ಮ ನಂಬಿಕೆ ಶಾರದೆ ಇರಲಿ, ಆದರೆ ಸಾವಿತ್ರಿಬಾಯಿ ಕಪಲ್ ಅವರು ಶಾರದೆಯನ್ನು ನಂಬಲಿಲ್ಲ. ತಮ್ಮ ಮೂಲಕ ಶಿಕ್ಷಣ ಹೇಗೆ ಪ್ರಚಾರ ಆಗಬೇಕಂತ ನೋಡಿಲ್ಲ, ತಾವು ಶಿಕ್ಷಣವನ್ನು ಹರಡಿದ್ರು. ಅದು ಬಹಳ ಮುಖ್ಯವಾಗ್ತದೆ. ಜ್ಯೋತಿಬಾ ಫುಲೆ ಫಾದರ್ ಹಿಮ್ಸೆಲ್ಫ್ ಬ್ಯಾನಿಶ್ಡ್ ಜ್ಯೋತಿಬಾ ಫುಲೆ ಫ್ರಮ್ ಹೋಮ್. ಹೀಗೆ ಹೇಳಿದ ಕೂಡಲೇ ಜ್ಯೋತಿಬಾ ಫುಲೆ ಬಹದ್ದೂರ್ ಫುಲೆ ಅವರು ಬರೇ ದಲಿತರಿಗೆ ಮಾತ್ರ ಮಾಡಿದ್ರು ಅಂತಲ್ಲ. ಡಿಡ್ ಸತ್ಯ ಶೋಧನಾ ಸಮಿತಿ ಮೂಲಕ ಸಾಕಷ್ಟು ಸಂಸದ ಬಲಿಯೇಂದ್ರ, ನಮ್ಮ ತುಳುನಾಡಿನಲ್ಲಿ ಬಲಿಯೇಂದ್ರ ಅಂತ ಬಲಿಯೇಂದ್ರನ ಬಗ್ಗೆ ಬರೆದಿದ್ದಾರೆ ಜ್ಯೋತಿಬಾ ಫುಲೆ ಅವರು. Maharashtra government published 2 volumes of Jyotiba Phule's books in Marathi and English. 2 volumes are there. Name is Gulam Giri. ಅದನ್ನು ಓದಬೇಕು, ಕಣ್ಣಲ್ಲಿ ಮಿತ್ರ ಬರ್ತದೆ. Gulam Giri, 2 volumes. Jyotiba Phule's writings published by Maharashtra government. ಅದನ್ನು ಓದಿದರೆ ಹಿಂದೆ ನಮ್ಮ ಜನ ಹೇಗಿದ್ರು ಅನ್ನೋದು ಅರ್ಥ ಆಗ್ತದೆ. ಅದೇ ರೀತಿ ನಾರಾಯಣ ಗುರುಗಳು ಕೂಡ ನೈಟ್ ಸ್ಕೂಲ್ ಆ ಕಾಲದಲ್ಲೇ ಇಂಗ್ಲೀಷ್ ಸ್ಕೂಲೇ ಶುರು ಮಾಡಿದರು. ಶಿವಗಿರಿಯಲ್ಲಿ ನಾರಾಯಣ ಗುರು ಸ್ಟಾರ್ಟೆಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ನೈಟ್ ಸ್ಕೂಲ್. ಫುಲೆಯವರ ಬಗ್ಗೆ ಐ ರೋಟ್ 50 years back I wrote article about Phule in Kannada. That time you know only Savitribai Phule is the wife of Jyotiba Phule and she is the first teacher because of Jyotiba Phule. That's what we know. Later years, we studied more and more. Savitribai Phule also very important. Not only Jyotiba Phule. They are the main for each other. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಜ್ಯೋತಿಬಾ ಫುಲೆ ಆಲ್ರೆಡಿ ಫೇಮಸ್ ಫಿಗರ್. ಸಚಿವಾಲಯದಲ್ಲೂ ಲಾಟ್ ಬಿಗ್ ಸ್ಟ್ಯಾಚ್ಯೂಸ್ ದೇರ್ ಇನ್ ಫ್ರಂಟ್ ಆಫ್ ದ ಸಚಿವಾಲಯ. several people must have importance must given to Savitribai Phule also. So
I started this award in the name of Savitribai Phule in my grandfather's memory. My mother also there. So this is started 7 years back. Already 14 teachers are awarded. One extra teacher also awarded because ಬಳಿಕ ಪ್ರಸ್ತುತ ವರ್ಷದ ಪ್ರಶಸ್ತಿಯನ್ನು ಮರಾಠಿ ಕವಯತ್ರಿ, ಮುನ್ಸಿಪಲ್ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕಿ ಹಾಗೂ ನಗರ ಪಾಲಿಕಾ ಶಾಲಾ ಶಿಕ್ಷಕಿ ಶೋಭಾ ಪ್ರವೀಣ್ ಗಾಯಕ್ವಾಡ್ ಹಾಗೂ ಕನ್ನಡ ಭವನ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ ಶಿಕ್ಷಕಿ ಚಿತ್ರಲೇಖಾ ಆರ್ ಮಾಲಿ ಅವರಿಗೆ ಸ್ಮರಣಿಕೆ, ನಗದು, ಪ್ರಶಸ್ತಿ ಪತ್ರ, ಫಲ, ಪುಷ್ಪ ನೀಡಿ ಸನ್ಮಾನ ಮಾಡಲಾಯಿತು. ಚೇಂಬೂರು ಕರ್ನಾಟಕ ಹೈಸ್ಕೂಲ್ ಶಿಕ್ಷಕಿ ವಿಜೇತ ಮಹೇಶ್ ಸುವರ್ಣ ಅಭಿನಂದನಾ ಭಾಷಣ ಮಾಡಿದರು. ಅಂಬರೀಶ್ ಸರ್, ದಯಾನಂದ ಸರ್ ಹಾಗೂ ನನ್ನ ಡ್ರಾಯಿಂಗ್ ಸರ್ ಪ್ರೀತಿಯಿಂದ ಕರೆಯುತ್ತೇನೆ. ಇವರಿಗೆಲ್ಲರಿಗೂ ನನ್ನ ಪ್ರೀತಿಯ ಗೆಳತಿ ಅಶ್ವಿನಿ ಮೇಡಮ್ ಕೂಡ ಇದ್ದಾರೆ. ಎಲ್ಲರಿಗೂ ನಮನವನ್ನು ಸಲ್ಲಿಸುತ್ತಾ, ಹೋಗಿ ಶಿಕ್ಷಣ ಪಡೆಯಿರಿ, ಸ್ವಾವಲಂಬಿಗಳಾಗಿರಿ, ಶ್ರಮಶೀಲರಾಗಿರಿ, ಕೆಲಸ ಮಾಡಿ, ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ಸಂಗ್ರಹಿಸಿ. ಜ್ಞಾನವಿಲ್ಲದೆ ಎಲ್ಲವನ್ನು ಕಳೆದು ಹೋಗುತ್ತದೆ. ನಾವು ಬುದ್ಧಿವಂತಿಕೆ ಇಲ್ಲದೆ ಪ್ರಾಣಿಗಳಾಗುತ್ತೇವೆ. ಇನ್ನು ಸುಮ್ಮನೆ ಕುಳಿತುಕೊಳ್ಳಬೇಡಿ, ಹೋಗಿ ಶಿಕ್ಷಣ ಪಡೆಯಿರಿ. ತುಳಿತಕ್ಕೊಳಗಾದ ಮತ್ತು ತ್ಯಜಿಸಲ್ಪಟ್ಟವರ ದುಃಖವನ್ನು ಕೊನೆಗೊಳಿಸಿ. ಕಲಿಯಲು ನಿಮಗೆ ಸುವರ್ಣಾವಕಾಶವಿದೆ. ದಮನಿತರ ನೋವಿನ ದನಿ ಸಾವಿತ್ರಿಬಾಯಿ ಫುಲೆ. ಇವರು ಜನವರಿ 3, 1831 ಸತಾರ ಜಿಲ್ಲೆಯ ನಾಯಿಗಾವ್ನ ಮಾಲಿ ಸಮುದಾಯದಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ, ಚಿಕ್ಕ ಕುಟುಂಬದಲ್ಲಿ ಹುಟ್ಟಿದ. ಇವರ ತಾಯಿ ಲಕ್ಷ್ಮಿ, ತಂದೆ ಪಾಟೀಲ್. ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹವನ್ನು ಸ್ವೀಕರಿಸಿಕೊಂಡಂತಹ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾಯಿ ಫುಲೆಯನ್ನು ಮದುವೆಯಾದರು. ಆದರೆ ಕೆಲವರು ಹೇಳ್ತಾರೆ ಮದುವೆ ನಂತರ ಜೀವನವೇ ಬೇರೆ ರೀತಿ ಇರುತ್ತೆ ಅಂತ. ಆದರೆ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರ ಜೀವನ, ಅವರು ಕನಸಿನಲ್ಲಿ ಕೂಡ ಎಣಿಸದೆ ಇರುವಂತಹ ಒಂದು ಸಂದರ್ಭ ಅವರಿಗೆ ಒದಗಿ ಬಂತು. ಅವರ ಚಾತುರ್ಯಗಳನ್ನು ನೋಡಿಕೊಂಡು ಅವರ ಗಂಡ ಜ್ಯೋತಿರಾವ್ ಫುಲೆ ಅವರು, ಇಲ್ಲ ಇವರಿಗೆ ನಾನು ಶಿಕ್ಷಣ ನೀಡಬೇಕು ಅಂತ ಹೇಳಿ ತಾವೇ ಗುರುಗಳಾಗಿ ಶಿಕ್ಷಣವನ್ನು ನೀಡಿತು. ಮುಂದಿನ ಶಿಕ್ಷಣಕ್ಕಾಗಿ ಅವರು ಪುಣೆ, ಅಹಮದಾಬಾದ್ನಲ್ಲಿ ತನ್ನ ಶಿಕ್ಷಣವನ್ನು ಪಡೆದರು. ಇದನ್ನು ಮಾತ್ರ ನಿಲ್ಲಿಸದೆ ಇವರನ್ನೊಬ್ಬರು ಭಾರತವು ತಲೆ ಎತ್ತಿ ತೋರಿಸುವಂತ ವ್ಯಕ್ತಿಯನ್ನಾಗಿ ಮಾಡಿತು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂಬಂತ ಒಂದು ಪ್ರಶಸ್ತಿ ಅಂತ ಹೇಳಿಕ್ಕಿಲ್ಲ, ಒಂದು ಪಟ್ಟವನ್ನೇ ಕೊಟ್ಟು ಬಿಟ್ರು. ಪುರುಷ ಪ್ರಧಾನ ಸಮಾಜ ಇರುವಾಗ ನಮ್ಮ ಮಹಿಳೆಯರಿಗೆ ಅಡುಗೆ ಕೋಣೆಯ ಒಂದು ದೊಡ್ಡ ನೀವು ಹೇಳಿದಾಗೆ ಇತ್ತು. ಆ ಕೋಣೆಯಲ್ಲಿ ಹೊಗೆ ಹೋಗುವಂತ ಚಿಮಣಿಯಲ್ಲಿ ಕೂಡ ಅವಳು ಆಕಾಶವನ್ನು ನೋಡುವಂತ ಹಂಬಲವನ್ನು ತೋರ್ತಿದ್ಲಂತೆ. ಆದ್ರೆ ಈಗ ಮಹಿಳೆಯರು ವಿದ್ಯಾಭ್ಯಾಸರಾಗಿ ವಿದ್ಯೆ ಕಲಿತು ಶಿಕ್ಷಣ ಪಡೆದು ಇಡೀ ಜಗತ್ತು ಅವರನ್ನು ನೋಡುವಂತಹ ಕಾಲ ಬಂದಿದೆ. ಇದನ್ನು ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಅವರು ಕುಟುಂಬದಿಂದ ಹಿಡಿದು ಬಾಹ್ಯ ಲೋಕದವರೆಗೆ ಹೆಸರನ್ನು ಸಾಧಿಸಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿದ ಶೋಭಾ ಗಾಯಕ್ವಾಡ್, चित्रलेखा आर माली तಮ್ಮ अनिसिके ತಿಳಿಸಿದರು. आणि आपल्या सर्वांचे खूप आभार मानते की आपल्या या संघटनेला 100 वर्ष पूर्ण झाले आहेत. त्या सोहळ्यात तुम्ही मला आमंत्रित करून सन्मान देऊन, म्हणजे जे सन्मान मला दिला गेला तो एवढा अद्वितीय आहे की आयुष्यभर तो माझ्या लक्षात राहील. आज 100वा वर्ष आहे म्हणून मला आपण यात सन्मानित करून घेतलं.
माझी अशी देवापुढे प्रार्थना असेल की 200वा जेव्हा आपला समारंभ असेल तेव्हाही अशाच प्रकारे आपला मोठा दैदिप्यमान सोहळा व्हावा ही माझ्याकडून खूप मोठी शुभेच्छा मी आतापासून देते आहे. सावित्रीबाई फुले हा सन्मान मिळाला तो मिळणे हे माझ्यासाठी खूप भाग्याची गोष्ट आहे. कारण आम्ही सावित्रीबाई फुलेच्याच लेकी आहोत की जे शिक्षणाची धुरा ಸಮಾಜದಲ್ಲಿ ಪೇರಡचा ಪ್ರಯತ್ನ करतो आहोत. ಈ ಪ್ರಶಸ್ತಿ ನನ್ನ ಬಾಳಿನಲ್ಲಿ ಬಂದದ್ದು ಒಂದು ವಿಶೇಷ. ಮುಖ್ಯವಾಗಿ ನನಗೆ ಇಲ್ಲಿ ಕೂತ್ಕೊಳ್ಳಿಸಿ ಸನ್ಮಾನಿಸುವಾಗ ನನ್ನ ಪರಿಚಯವನ್ನು ಕೊಡುವುದು ನಮ್ಮ ಅಂಬರೀಷ್ ಪಾಟೀಲ್ ಸರ್ ಅಂದ್ರೆ ನಿಜವಾಗಿ ನನ್ನ ಗುರುಗಳು ನನ್ನನ್ನು ಹೊಗಳ್ತಾ ಇದ್ದಾರೆ ಎನ್ನುವುದು. ಮತ್ತೆ ನಾನೇನು ಅಷ್ಟು ದೊಡ್ಡ ಕಾರ್ಯ ಮಾಡಿಲ್ಲ. ಏನು ನನ್ನ ಹಿರಿಯರು ಹೇಳಿದ್ದಾರೆ ಅದನ್ನು ಪಾಲಿಸ್ತಾ ಬಂದಂತ ವ್ಯಕ್ತಿ ನಾನು. ನನಗೆ ಕನ್ನಡ ಭವನ ಶಾಲೆಯಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ನಮ್ಮ ಪ್ರಾಂಶುಪಾಲರು ಸುರೇಶ್ ಸರ್ನವರು ಕೊಟ್ಟಂತ ಮಾರ್ಗದರ್ಶನ, ಅದರ ಜೊತೆಗೆ ಪ್ರತಿಯೊಬ್ಬರು ಕೆನರಾ ವಿದ್ಯಾದಾಯಿನಿ ಸಂಸ್ಥೆಯಲ್ಲಿ ಕಾರ್ಯ ಮಾಡುವಾಗ ನಮ್ಮ ಶಾಲೆಯ ಎಲ್ಲ ಪ್ರಾಂಶುಪಾಲರು, ಅದಲ್ಲದೆ ಮತ್ತಷ್ಟು ನನ್ನ ಹಿಂದೆ ದೊಡ್ಡ ಅಣ್ಣ ಬೆನ್ನೆಲುಬಾಗಿ ನಿಂತ ಪ್ರಕಾಶ್ ಸರ್, ಈ ಎಲ್ಲರಿಗೂ ನನ್ನ ಈ ಪ್ರಶಸ್ತಿ ಅವರಿಗೆ ಹೋಗ್ತದೆ. ಈ ಪ್ರಶಸ್ತಿಯ ನಿಜವಾದ ನಾನು ಪ್ರಾಪ್ತ ಮಾಡಿಕೊಂಡಿದ್ದರು, ಆದರೆ ಇದರ ಹಿಂದೆ ಅವರ ಶ್ರಮ, ಅವರ ಇದು ಮತ್ತೆ ನನ್ನ ಎಲ್ಲ ಸಹೋದ್ಯೋಗಿ ಶಿಕ್ಷಕರು ಪ್ರತಿಯೊಬ್ಬರು ಪ್ರೋತ್ಸಾಹನ ಕೊಟ್ಟು ನಮ್ಮನ್ನು ಇಲ್ಲಿಗೆ ನಿಂತು ಮಾತನಾಡುವಾಗೆ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾದ ಮಹೇಶ್ ಗ್ರೂಪ್ ಆಫ್ ಹೋಟೆಲ್ಸ್ನ ಮುಖ್ಯ ಆಡಳಿತ ನಿರ್ದೇಶಕಿ ಶಾರದಾ ಸೂರು ಕರ್ಕೇರ, ಕರ್ನಾಟಕ ಮಲ್ಲ ದಿನಪತ್ರಿಕೆಯ ಸಂಪಾದಕ ಚಂದ್ರಶೇಖರ್ ಪಲೆತ್ತಾಡಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಅವರು ಸನ್ಮಾನಿಸಿದ್ದಾರೆ, ಅವರು ಸನ್ಮಾನ ತಗೊಂಡಿದ್ದಾರೆ. ಅವರ निजवागलो ना मी मराठीमध्ये पण बोलते तुमच्या तुम्हाला सन्मान केलेला, तुमच्या सगळं विचार आम्हाला बोललेले आम्हाला आवडला. आम्हाला खरं म्हणजे तुमचं काम तसं आहे, म्हणजे महिलांसाठी तुम्ही करताना तेवढं आम्हाला मन भरून येतंय. म्हणजे पुढे पण तुम्ही तसंच करायला पाहिजे असं आम्हाला वाटतं. असं आम्ही मुंबईमध्ये सांगतोय, मराठी आम्हाला येते थोडं थोडं, आता कमी झालंय. ಮಾತರೆಗಳ ವಂದನೆಗಳು. 100ನೇ ವರ್ಷದ ಈ ಸಮಾರಂಭವು ನನಾಥದ ವಿದ್ಯಾದಾಯನಿಗೆ ಮಾತೆಲ್ಲ ಒಟ್ಟಾದು ಕೈ ಜೋಡಿಸಾದು ನಲ್ಲ ಜೋಕ್ಲೆಗೆ ಹೆಚ್ಚೆಚ್ಚ ವಿದ್ಯೆಗಳನ್ನು ಕೊರೋಡು ಪಂಪಿನ ಎನ್ನ ಒಂಜೆ ಪಣದು ಇದು ಪಣದು ವಿದ್ಯಾದಾಯನಿ ಸಭಕ್ಕೆ 100 ವರ್ಷ ಕಳೆದಿದೆ. ಕೆನರಾ ವಿದ್ಯಾದಾಯನಿ ಶಾಲೆಗೆ 100 ವರ್ಷ ಆಗ್ತಾ ಇದೆ. ಪ್ರಾಂತ್ಯ ಶಾಲೆಗಳಲ್ಲಿ ಮಕ್ಕಳು ಇಲ್ಲ, ವಿದ್ಯಾರ್ಥಿಗಳಿಲ್ಲ, ಹುಡುಕಬೇಕು ಇಲ್ಲಿ ಹೇಳಿರಲ್ಲ, ಟೀಚರ್ಗಳು ಪರೀಕ್ಷೆ ಹಿಡ್ಕೊಂಡು ಹೋಗಿ ಬರಬೇಕು ಅಂತೇಳಿ. ಅದು ಇವತ್ತು ಪ್ರಾಂತ್ಯ ಶಾಲೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಹಗಲು ಶಾಲೆಗಳಿಗೆ ಕೂಡ ಇರುವ ಸಮಸ್ಯೆ. ಮುಂಬೈಯಲ್ಲಿಯೂ ಇದೆ, ಊರಲ್ಲಿಯೂ ಇದೆ, ಎಲ್ಲ ಕಡೆ ಇದೆ. ಬಹುಶಃ ಒಂದು ಮುಂದಿನ ಹಂತದಲ್ಲಿ ಶಾಲೆಗಳು ಆನ್ಲೈನ್ಗೆ ಮಾತ್ರ ಸೀಮಿತ ಆಗಲಿಕ್ಕೂ ಚಾನ್ಸಸ್ ಇದೆ. ಆ ಮಟ್ಟಕ್ಕೆ ನಮ್ಮ ಶಿಕ್ಷಣವನ್ನು ಕೊರೋನಾ ತಂದುಕೊಂಡಿದೆ. ಆ ನಂತರ ನಾವು ಕೂಡ ಅದಕ್ಕೆ ಒದ್ದು ಹೋಗಿದ್ದೇವೆ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವರು ಶಿಕ್ಷಣ ಸುಧಾರಕಿ ಹೌದು, ಸಮಾಜ ಸುಧಾರಕಿ ಹೌದು. ಸಮಾಜದಲ್ಲಿ ಆಗಲ್ಲ ಈಗಲೂ ಆ ಅನಿಷ್ಟ ಇದ್ದೇ ಇದೆ, ಅಸ್ಪೃಶ್ಯತೆ ಇದೆ. ಶಿಕ್ಷಣ ಯಾರಿಗಿದೆ, ಶಿಕ್ಷಣ ಶೋಷಿತರಿಗೆ ಶಿಕ್ಷಣ ಆಗ ಇರಲೇ ಇಲ್ಲ, ಈಗ ಕೂಡ ಇದೆ ಅಂತ ನನಗೆ ಗಟ್ಟಿಯಾಗಿ ಹೇಳಲಿಕ್ಕೆ ಆಗುವಂಥದ್ದಿಲ್ಲ. ಬಹುಶಃ 150 ವರ್ಷದ ಹಿಂದಿನ ಕಾಲ ಬುಡದಲ್ಲಿ ನಾವು ಕೂಡ ಈಗ ಇದ್ದೇವೆ. ಇಲ್ಲಿ ಹೇಳಿದ್ರಲ್ಲ, ಮೆಕಾಲೆ ಶಿಕ್ಷಣವನ್ನ ಆಗ ಕಲಿತವರು ಈಗ ದೂಷಿಸ್ತಾರೆ ಅಂತೇಳಿ. ಈಗ ಪುನಃ ಯಾವ ಶಿಕ್ಷಣ ಬರ್ತದೆ ಅನ್ನುವಂಥದ್ದು ನನಗೆ ಆಲೋಚನೆ ಮಾಡಲಿಕ್ಕೆ ಆಗುವಂಥದ್ದಿಲ್ಲ. ಆ ಮಟ್ಟಕ್ಕೆ ನಮ್ಮ ಚಿಂತನೆಗಳು ಬದಲಾಗಿದೆ, ನಮ್ಮ ಆಲೋಚನೆಗಳು ಬದಲಾಗಿದೆ, ನಮ್ಮ ಸರ್ಕಾರಗಳು ಬದಲಾಗಿದೆ, ಸರ್ಕಾರದ ನೀತಿಗಳು ಬದಲಾಗ್ತದೆ. ಇನ್ನು ಎಲ್ಲಿಗೆ ಹೋಗಬಹುದು ಅನ್ನುವಂಥದ್ದು ಬಹುಶಃ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗ್ತದೆ. ಸಭಾದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಸಂತಿ ಆರ್ ಕೊಟ್ಯಾನ್, ಶಾಲಾ ಉಸ್ತುವಾರಿ ಡಾಕ್ಟರ್ ಪ್ರಕಾಶ್ ಮೂಡುಬಿದ್ರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ಸಭಾ and ladies in I Vasanthi Kotian express my
heartfelt gratitude to all of you. Today's Savitribai Award ceremony and the launch of Vidyadhani Night School is a truly proud and meaningful moment for all of us. My best wishes to all award winners, and we are deeply thankful to all our chief guests and awardees for inspiring us with their presence and achievements. My best wishes to all award winners. Thanks to all your valuable time, support and जो है हमारे स्कूल में खासतौर से प्रकाश चंद्र सर जो एक बच्चों, आज मैं किसी को बता रहा था ट्रेन में कोई बच्चे लोग कुछ ना कुछ बेचते हैं, वैसे सब काम करके नाइट स्कूल में आते हैं। ये इससे बड़ा चीज़ क्या हो सकता है? ऐसे लोगों को विद्या देने का जो काम हम लोग को जो मिले है काम, ये सौभाग्य और राघवेंद्र स्वामी का अनुग्रह बोल सकते हैं। ये सब काम करने के लिए, ये सब मौका मिलने के लिए। खाली अभी मेरे को ये बताना है 100 ईयर्स का जो सेलिब्रेशन है, आप सभी लोग हमारे टीम में, हमारे अभी इस साल से हरी शांति जी सेक्रेटरी के रूप में है, पुरुषोत्तम कोटेन जी भी है, उन सब इन लोग डायनेमिक लोग के पीछे हम भी है। हम लोग यशस्वी करेंगे क्योंकि दयानंद सर आए हैं हमारे बॉम्बे फोर्ट नाइटर्स का स्कूल के, उनको पूछो हमारा 100 ईयर्स हम बॉम्बे फोर्ट में कैसे किया, उससे भी विलम्ब इधर हम लोगों को करना है। आप सब ये सब कब कर सकते हैं? आप लोग का सहयोग से। आप लोग सहयोग देंगे तो हम आगे बढ़ के अच्छा काम करेंगे, यही मैं प्रार्थना करता हूँ। ಉಪಸ್ಥಿತರಿದ್ದ ಗಣ್ಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಭಾದ ಉಪಾಧ್ಯಕ್ಷ ಆರ್.ಕೆ. ಕೋಟ್ಯಾನ್ ಶಾಲೆಯ 100 ವರ್ಷದ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದರು. ಬಹಳ ಕಷ್ಟದಲ್ಲಿತ್ತು ಸಮಯದಲ್ಲಿ. ಆ ಕಷ್ಟವನ್ನು ಈಗ ತುಂಬ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಸಭೆಯ ಪರಿಸ್ಥಿತಿಯನ್ನು ತುಂಬ ಉತ್ತಮ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮುಖ್ಯ ಕಾರಣ ಶ್ರೀ ಜಿ.ಸಿ. ಸಾಲಿಯನ್, ಎ.ಎಂ. ಕೋಟ್ಯಾನ್, ಹಾಗೆ ಪುರುಷೋತ್ತಮ್ ಕೋಟ್ಯಾನ್, ಇವರೆಲ್ಲರೂ ನಮ್ಮ ಸಭೆಯ ಪರಿಸ್ಥಿತಿಯನ್ನು ಉತ್ತಮವಾಗಿ ಮಾಡಿದ್ದಾರೆ. ಈಗ ಶಾಲೆಯ 100ನೇ ವರ್ಷದ ಪರಿಸ್ಥಿತಿಯನ್ನು ನೋಡುವಾಗ ಹೇಗಾದರೂ ಮಾಡಿ ಈ ಸಲ ಅದರ ಸಮಾರಂಭವನ್ನು ಈ ವರ್ಷದ ಒಳಗೆ ಮಾಡಬೇಕೆಂದು ನಾವು ನಿಶ್ಚಯಿಸಿದ್ದೇವೆ. ಅದರ ಪ್ರಾರಂಭ ಕಾರ್ಯಕ್ರಮ ಈ ಸಭೆಯಲ್ಲಿ ಮಾಡಿದ್ದೇವೆ. ಅದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟ ನಮ್ಮ ತುಳು ಧರ್ಮ ಸಂಶೋಧನಾ ಕೇಂದ್ರ ಬೇರೂರು ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರ ಪ್ರೇರಣೆಯಿಂದಾಗಿ ನಾವು ಇನ್ನೂ ಕೂಡ ಈ ಸಾವಿತ್ರಿಬಾಯಿ ಫುಲೆಯ ಇದನ್ನು ಮುಂದುವರಿಸುವಂತೆ ನಾವು ಕೂಡ ಪ್ರೋತ್ಸಾಹ ಕೊಡುತ್ತೇವೆ. ಮತ್ತು ಈ ಸಮಾರಂಭಕ್ಕೆ ಬಂದ ನಿಮಗೆಲ್ಲರಿಗೂ ನಾನು ಸಭೆಯ ಪರವಾಗಿ ಧನ್ಯವಾದ. ಕಾರ್ಯಕ್ರಮ ಯಶಸ್ಸುಗೊಳ್ಳುವಲ್ಲಿ ವಿದ್ಯಾದಾಯಿನಿ ಸಭಾದ ಕೋಶಾಧಿಕಾರಿ ಗೋಪಾಲ್ ಪೂಜಾರಿ ಅವರು ಮುಖ್ಯ ಭೂಮಿಕೆ ವಹಿಸಿದ್ದರು. ಹರೀಶ್ ಶಾಂತಿ ಒಟ್ಟು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಎನ್ಕೆಇಎಸ್ನ ನಿವೃತ್ತ ಶಿಕ್ಷಕ ಅಂಬರೀಶ್ ಪಾಟೀಲ್, ಶಿಕ್ಷಕ ಸುಭಾಷ್ ಖೇಡ್ಕರ್ ಪ್ರಶಸ್ತಿ ಪುರಸ್ಕೃತರನ್ನು ಪರಿಚಯಿಸಿದರು. ಸದಾನಂದ್ ಪೂಜಾರಿ, ಸಂತೋಷ್ ಪೂಜಾರಿ, ಸುರೇಶ್ ಪೂಜಾರಿ ವಿಶೇಷವಾಗಿ ಶ್ರಮಿಸಿದರು. ಮುಂಬೈನ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲೆಯ ಶತಮಾನೋತ್ಸವ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಈ ಕಾರ್ಯಕ್ರಮವು ಶಿಕ್ಷಣ ಸಂಸ್ಥೆಯ 100 ವರ್ಷಗಳ ಸುದೀರ್ಘ ಸೇವೆಯನ್ನು ಸಂಭ್ರಮಿಸುವುದರ ಜೊತೆಗೆ ಸಮಾಜದಲ್ಲಿ ಶಿಕ್ಷಣದ ಜ್ಯೋತಿಯನ್ನು ಬೆಳಗಿಸಿದ ಮಹನೀಯರ ತತ್ವಗಳನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಉಮೇಶ್ ಅಂಚನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.